ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜಯನಗರ 3rd ಬ್ಲಾಕ್ 5 ವಾಯ್ಸ್ ರಾಯ್ ನಲ್ಲಿ ಇದ್ದೀನಿ. 5 ವಾಯ್ಸ್ ರಾಯ್ ನಲ್ಲಿ ಮುಳುಬಾಗಿಲು ದೋಸೆ ಸಿಗುತ್ತೆ. ಇದು ನಿಮಗೆ ಗೊತ್ತಿದ್ಯಾ? ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರಬಹುದು, ಸಾಕಷ್ಟು ಜನ ಟ್ರೈ ಮಾಡಿರಬಹುದು, ಇನ್ನು ಒಂದಷ್ಟು ಜನ ಟ್ರೈ ಮಾಡಿಲ್ಲದೆ ಇರಬಹುದು. ನಾನಂತೂ ಇಲ್ಲಿ ಸಿಗುತ್ತೆ ಅಂತ ಗೊತ್ತಿತ್ತು, ಬಟ್ ಟ್ರೈ ಮಾಡಿರ್ಲಿಲ್ಲ. ಇವತ್ತೇ ಫಸ್ಟ್ ಇಲ್ಲಿ ಟ್ರೈ ಮಾಡ್ತಿರೋದು. ಓಕೆ, ಎಂಟ್ರಿ ನಲ್ಲೇನೆ 5 ವಾಯ್ಸ್ ರಾಯ್ ಅವ್ರದ್ದು MDC ಅಂತ ಹಾಕಿದ್ರೆ ಮುಳುಬಾಗಿಲು ದೋಸಾ ಕಾರ್ನರ್. ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 7ರಿಂದ 11:55 ಬ್ರೇಕ್ಫಾಸ್ಟ್. ಸ್ನಾಕ್ಸ್ ಬಂದು ಸಾಯಂಕಾಲ 4 ಗಂಟೆಯಿಂದ 7:25 PM ಅಂತ ಹಾಕಿದ್ದಾರೆ. ಅಂಡ್ ರಾಯಲ್ ಕಾರ್ನರ್ ರೆಸ್ಟೋರೆಂಟ್. ಇವ್ರು ಅಂದ್ರೆ ಬ್ರೇಕ್ಫಾಸ್ಟಿಗೆ ಒಂದು, ಮತ್ತೆ ಮಧ್ಯಾಹ್ನ ಲಂಚ್ಗೆ ಡಿನ್ನರ್ಗೆ ಒಂದು ಅಂತ ಮಾಡಿದ್ದಾರೆ. ಲಂಚ್ ಟೈಮಿಂಗ್ಸ್ 12:30ಇಂದ 3:30, ಡಿನ್ನರು 7:30ಇಂದ 10:30 ಇಷ್ಟು ಹಾಕಿದ್ದಾರೆ. ಆಯ್ತಾ, ಲಂಚ್ಗೆ ಡಿನ್ನರ್ಗೆ ಆಸ್ ಯೂಶುವಲ್ ನಿಮಗೆ ಸೌತ್, ನಾರ್ತ್, ಚೈನೀಸು, ತಂದೂರು ಈ ತರ ಸಿಗುತ್ತೆ ಅನ್ಸುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ಮುಳುಬಾಗಿಲು ದೋಸೆ ಬೆಳಗ್ಗೆ ಅಂತೂ 100% ಸಿಗುತ್ತೆ. ಸೊ ಮುಳುಬಾಗಿಲು ದೋಸೆ ತಿನ್ಬೇಕು ಅಂತಿರೋರು ಬೆಳಗ್ಗೆ 7ರಿಂದ 11:55 ಒಳಗೆ ಬರ್ಬೇಕಾಗತ್ತೆ. ಜಯನಗರ್ 3rd ಬ್ಲಾಕ್ ಅಪೋಲೋ ಹಾಸ್ಪಿಟಲ್ ಎದುರುಗಡೆನೆ 5 ವಾಯ್ಸ್ ರಾಯ್, ಇಲ್ಲಿ MDC ಮುಳುಬಾಗಿಲು ದೋಸಾ ಕಾರ್ನರ್. ಸೊ ಇವತ್ತು ನಾವು ಫಸ್ಟ್ ಈ ಒಂದು MDC ನಲ್ಲಿ ದೋಸೆ ತಿನ್ನಕ್ ಬಂದಿರೋದು. ದೋಸೆ ಜೊತೆಗೆ ಇನ್ನು ಏನೇನಿದೆ ಗೊತ್ತಿಲ್ಲ, ಬೆಲೆ ಹೇಗೆ, ಏನು ರುಚಿ ಹೇಗೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ಒಳಗೆ ಹೋಗೋಷ್ಟೊಳಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಅದೇ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ, ಪ್ರಶಾಂತ್ ಕಡೆಯಿಂದ, ಆಲಪ್ ಕಡೆಯಿಂದ ತುಂಬಾ ಹೃದಯ ಪೂರ್ವಕ ಧನ್ಯವಾದಗಳು ನಿಮಗೆ. ಬಿಕಾಸ್ 100K ನಾನು ಕ್ರಾಸ್ ಆದ ಸಬ್ಸ್ಕ್ರೈಬರ್ಸು. ನಿಮ್ಮ ಪ್ರೋತ್ಸಾಹ ಇಲ್ಲದೆ ಇದು ಸಾಧ್ಯನೇ ಇಲ್ಲ. ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ತುಂಬಾ 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 ಖುಷಿಯಾಗಿದೆ ನಮಗೆ. ಸೊ ಹೆಚ್ಚು ಇದೇ ತರ ಪ್ರೀತಿ ತೋರಿಸ್ತಾ ಇರಿ. ನಿಮಗೋಸ್ಕರ ಹೆಚ್ಚು ವಿಡಿಯೋಗಳನ್ನ ನಾವು ಹೀಗೆ ಮುಂದುವರೆಸ್ತಾನೆ ಇರ್ತೀವಿ. ಓಕೆನಾ? ಎನಿವೇಸ್, ಸೊ ಈಗ ನಮ್ಮ 5 ವಾಯ್ಸ್ ರಾಯ್ನ MDC ಒಳಗೆ ಹೋಗೋಣ, ಬನ್ನಿ. ಓಕೆ, ಒಳಗೆ ಬಂದು ಕೂತಿದೀವಿ. ಮೆನು ನೋಡ್ತಾ ಇದ್ದೀನಿ ನಾನು. ನನ್ನ ಎದುರುಗಡೆನೆ ಮೆನು ಕಾಣಿಸ್ತಾ ಇದೆ. ಮುಳುಬಾಗಿಲು ದೋಸೆ, ಬಾತ್ ಮಸಾಲೆ ದೋಸೆ, ಪುಡಿ ಮುಳುಬಾಗಿಲು ದೋಸೆ, ಮತ್ತೆ ನಾರ್ಮಲ್ ಇಡ್ಲಿ, ವಡೆ ಆ ಥರದ್ದು ಎಲ್ಲ ಇದೆ. ಖಾರ ಬಾತು, ಚೌಚಬಾತು, ಪೂರಿ ಎಲ್ಲಾನು. ಗುಲಾಬ್ ಜಾಮೂನ್, ಬಾದಾಮ್ ಹಲ್ವಾ ಸ್ವೀಟ್ ಪ್ರಿಯರಿಗೆ. ಆ್ಯಂಡ್ ಶಾವ್ಗೆ, ಒತ್ತು ಶಾವ್ಗೆ ಸಿಗುತ್ತೆ. ಲೆಮನ್ ಒತ್ತು ಶಾವ್ಗೆ ಮತ್ತು ಶಾವ್ಗೆ ಪುಳಿಯೋಗರೆ ಸಿಗುತ್ತೆ. ಸಬ್ಬಕ್ಕಿ ಇಡ್ಲಿ ಇದೆಯಂತೆ. ಸೊ ನನಗೆ ಯಾಕೋ ಸಬ್ಬಕ್ಕಿ ಇಡ್ಲಿಯಿಂದ ಶುರು ಮಾಡೋಣ ಅಂತ ಅನಿಸ್ತಾ ಇದೆ. ಸಬ್ಬಕ್ಕಿ ಇಡ್ಲಿ ಒಂದು ಸಿಂಗಲ್ ತೊಗೊಳ್ತಾ ಇದ್ದೀನಿ. ಅಫ್ಕೋರ್ಸ್ ಇಲ್ಲಿಗೆ ಬಂದಮೇಲೆ ಮುಳುಬಾಗಿಲು ದೋಸೆ ಟ್ರೈ ಮಾಡೋಕ್ಕೆ ಅಂತಾನೆ ಬಂದಿರೋದು. ಸೊ ಮುಳುಬಾಗಿಲು ದೋಸೆ ಖಂಡಿತ ನೆಕ್ಸ್ಟ್ ತೊಗೊಳ್ಳೋಣ. ಓಕೆ, ನಾನೊಂದು ಸಿಂಗಲ್ ಸಬ್ಬಕ್ಕಿ ಇಡ್ಲಿ. ನೀವೇನು ತೊಗೊಳ್ತೀರಾ? ಒಂದು ವಡೆ. ಓಕೆ, ಒಂದು ಸಿಂಗಲ್ ವಡೆ. ಲೆಟ್ಸ್ ಸ್ಟಾರ್ಟ್ ವಿತ್ ದಟ್. ಓಕೆ, ಸೊ ಸಬ್ಬಕ್ಕಿ ಇಡ್ಲಿ ನಾನು ತೊಗೊಂಡಿದ್ದೀನಿ. ಉದ್ದಿನ ವಡೆ ಪ್ರಶಾಂತು. ಸಬ್ಬಕ್ಕಿ ಇಡ್ಲಿ ಜೊತೆ ಸಾಗು ಮತ್ತು ಚಟ್ನಿ ಕೊಟ್ಟಿದ್ದಾರೆ ನೋಡಿ. ಉದ್ದಿನ ವಡೆ ಜೊತೆ ಸಾಂಬಾರ್ ಮತ್ತು ಚಟ್ನಿ ಇದೆ. ಸಬ್ಬಕ್ಕಿ ಇಡ್ಲಿಗೆ ಒಂದು ಎಕ್ಸ್ಟ್ರಾ ಇದೆಯಪ್ಪ, ಏನಂದರೆ ಒಂದು ಗೋಡಂಬಿ ಬೇರೆ ಇದೆ ಮೇಲೆ ನೋಡಿ. ಫಸ್ಟು ಸಪ್ರೇಟಾಗಿ ಒಂದು ಗೋಡಂಬಿನೇ ಟೇಸ್ಟ್ ಮಾಡೋಣ. ಓಕೆ, ಇದು ರುಚಿ ಹೇಳ್ಬೇಕಾ? ಕೈಂಡ್ ಆಫ್ ನಂಗಿದು ಮೇಲ್ಗಡೆ ಗೋಡಂಬಿ ಮತ್ತು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರವೆ ಇಡ್ಲಿ ಫೀಲ್ ಬರುತ್ತೆ. ಸೊ ನೋಡಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ ಸಬ್ಬಕ್ಕಿ ಇಡ್ಲಿಗೆ. ಸಾಗು ಚೆನ್ನಾಗಿ ಕಾಣಿಸ್ತಿದೆ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಾಗು ಅಲ್ವಾ? ಕ್ರೀಮಿಯಾಗಿ ಬಟಾಣಿ ಮತ್ತು ಎಲ್ಲ ಫೈನ್ ಚಾಪ್ ಆಗಿದೆ. ವೆಜಿಟೇಬಲ್ಸು ಚೆನ್ನಾಗಿ ಕಾಣಿಸ್ತಾ ಇದೆ. ಸೀಮೆ ಬದನೆಕಾಯಿ ಎಕ್ಸಾಕ್ಟ್ಲಿ. ಟೇಸ್ಟ್ ಮಾಡಿ ನೋಡೋಣ. ಸೀಮೆ ಬದನೆಕಾಯಿ ಒಳ್ಳೆ ಕಲರ್ ಕಾಣಿಸ್ತಾ ಇದೆ, ಗ್ರೀನ್ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸಿ ಇದೆ, ಚೆನ್ನಾಗಿದೆ ಸಾಗು. ಸಾಗು ಚೆನ್ನಾಗಿ ಉಪ್ಪು ಖಾರವಾಗಿ ಸಖತ್ತಾದ ಸಾಗು. ಇಡ್ಲಿಗಿಂತ ಮುಂಚೆ ವಡೆ ಟೇಸ್ಟ್ ನೋಡ್ಬಿಡ್ತೀವಿ ಆಯ್ತು, ಯಾಕಂದರೆ ವಡೆ ಕ್ರಿಸ್ಪಿ ಆಗಿದೆಯಾ ಅಂತ ನೋಡೋಣ. ಆಮೇಲೆ ಪ್ರಶಾಂತ್ ಶೂಟ್ ಮಾಡ್ಕೊಂಡು ತಿಂತಾ ಇರ್ಬೋದು. ಇಲ್ಲಾಂದ್ರೆ ಅವ್ರು ನಾನು ಮಾತಾಡೋ ತನಕ ಕಾಯ್ತಿರ್ತಾರೆ. ಆಮೇಲೆ ನೀವು ನನ್ನನ್ನು ಕೇಳ್ತೀರ, ಏನು ಮೇಡಮ್ ನೀವು ಒಬ್ಬರೇ ತಿಂತಾ ಇದ್ದೀರಾ ಅಂತ. ಇಲ್ಲ, ವಡೆ ಅವ್ರಿಗೆ. ಓಕೆ, ನಾನು ಒಂದು ಬೈಟ್. ಚೆನ್ನಾಗಿತ್ತು, ಕ್ರಿಸ್ಪ್. ವಾವ್, ನೈಸ್. ಚೆನ್ನಾಗಿ ಗರ್ಗರಿಯಾಗಂತೂ ಕಾಣಿಸ್ತಾ ಇದೆ. ಸಾಂಬಾರಿಗೆ ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಸಣ್ಣ ಈರುಳ್ಳಿ, ವೆರಿ ನೈಸ್. ಆ್ಯಂಡ್ ನೋಡಿ ಒಣಮೆಣಸಿನ್ಕಾಯಿ. ನಂಗೆ ಸಣ್ಣ ಈರುಳ್ಳಿ ತುಂಬ ಇಷ್ಟ. ಪ್ರಶಾಂತ್ ತಿನ್ನೋಲ್ಲ ಸಣ್ಣ ಈರುಳ್ಳಿ, ಯಾಕೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ. ಆಲಪ್ಪು ತಿನ್ನೋಲ್ಲ ಸಣ್ಣ ಈರುಳ್ಳಿ, ನಂಗೆ ತುಂಬ ಇಷ್ಟ.
ತುಂಬ ಬಿಸಿ ಇರುತ್ತೆ, ಪಕ್ಕಕ್ಕೆ ಇಡೋಣ, ಆಮೇಲೆ ತಿಂತೀನಿ. ಫಸ್ಟ್ ವಡೆ ತಿನ್ನೋಣ. ಓಕೆ, ವಡೆ ವಿತ್ ಸಾಂಬಾರ್. ಸೂಪರ್ ಅದ ವಡೆ. ಇಲ್ಲಿ ಒಂದು ವಡೆ 45 ರೂಪಾಯಿ. ಸಕ್ಕತ್ತಾದ. ಚೆನ್ನಾದ ವಡೆ, ಫುಲ್ಲು ಗರಿ ಆಗಿದೆ ನೋಡಿ, ಚೆನ್ನಾಗಿ ಲೈಟ್ ಆ್ಯಂಡ್ ಫ್ಲಫಿ ಆಗಿದೆ, ವಿಚ್ ಇಸ್ ಗುಡ್ ಸೈನ್ ಆಫ್ ವಡೆ. ತುಂಬ ಭಾರವಾಗಿರಬಾರ್ದು, ಭಾರ ಇದ್ದರೆ ಚೆನ್ನಾಗಿರೋದಿಲ್ಲ ವಡೆ. ಸೊ ಲೈಟಾಗಿ ಗರಿಯಾಗಿ ಚೆನ್ನಾಗಿದೆ. ತುಂಬ ಏನು ಅಂದರೆ ಮೆಣಸಾಗಲಿ ಅಥವಾ ಕರ್ಬೇವಿನ ಸೊಪ್ಪು ಈ ಥರದ್ದೆಲ್ಲ ಬಾಯಿಗೆ ಸಿಗೋ ಹಂಗೆ ಹಾಕಿಲ್ಲ. ಶುಂಠಿ ಪೀಸಸ್ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ನನಗೆ, ಬಟ್ ಎಲ್ಲ ರುಬ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ. ಯಾಕಂದರೆ ವಡೆ ಏನು ತುಂಬ ಪ್ಲೇನ್ ಆಗಿಲ್ಲ. ಮೆಣಸು ಬರೀ ವಡೆ ತಿಂದರೆ ಮೆಣಸು ಸಿಗುತ್ತೆ, ಬಟ್ ಬಾಯಿಗೆ ಮೆಣಸು ಸಿಗಲ್ಲ, ವಿಚ್ ಇಸ್ ವೆರಿ ನೈಸ್. ಚಟ್ನಿನೂ ಚೆನ್ನಾಗಿದೆ, ಸಕ್ಕತ್ತಾದ ಚಟ್ನಿ, ಹುರ್ಗಡ್ಲೆ ಚಟ್ನಿ, ಕಾಯಿ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಇಷ್ಟು ಚಟ್ನಿ ಸಾಕಾಗಲ್ಲ ಅಂದರೆ ಎಕ್ಸ್ಟ್ರಾ ಚಟ್ನಿ ತೊಗೋಬೇಕಾಗುತ್ತೆ. ನೋಡಿ, ಚಟ್ನಿ ತುಂಬ ಕಡಿಮೆ ಇದೆ ಇಡ್ಲಿಗೂ. ಸೊ ನೈಸ್, ಇಡ್ಲಿನೂ ಚೆನ್ನಾಗಿ ಸಾಫ್ಟಾಗಿ. ಸಬ್ಬಕ್ಕಿನ ಒಂದು ಬೈಟ್ ತಿಂದ್ಬಿಡ್ತೀನಿ, ಫಸ್ಟು ಟೇಸ್ಟ್ ನೋಡ್ತೀನಿ, ಆಮೇಲೆ ನಿಮಗೆ ಲುಕ್ ವೈಸ್ ಹೇಳ್ತೀವಿ. ಓಕೆ, ಸಾಗುಗೆ ಟೊಮೆಟೊ ಇದು ಒಣಮೆಣ್ಸಿನ್ಕಾಯ ಅನ್ಸುತ್ತೆ, ಒಳ್ಳೆ ಮಸಾಲೆ ರುಬ್ಬ ಹಾಕಿದ್ದಾರೆ. ಸಖತ್ ಸಾಫ್ಟಾಗಿ ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಸಬ್ಬಕ್ಕಿ ಇಡ್ಲಿ ಎಷ್ಟು ವಿಡಿಯೋ ನೋಡ್ತಾ ಇರಿ, ನಾನು ಇವಾಗ ಮುಂದೆ ಪ್ರೈಸ್ ಹೇಳ್ತೀನಿ. ಓಕೆ, ತುಂಬ ಚೆನ್ನಾಗಿದೆ ಸಬ್ಬಕ್ಕಿ ಇಡ್ಲಿ. ಇಲ್ಲಿ ನೋಡಿ, ಅಂದರೆ ತುಂಬ ತೆಳ್ಳಗೂ ಇಲ್ಲ, ದಪ್ಪನೇ ಇದೆ, ಬಟ್ ಲೈಟ್ ಆಗಿದೆ. ನೋಡಿ, ನೀಟಾಗಿ ಕಟ್ ಆಗ್ತದೆ ನೋಡಿ. ಸಬ್ಬಕ್ಕಿ ಫುಲ್ ಮಣಿ ಇಡ್ಲಿ, ಮಣಿ ಕೊಂತಿದ್ದಾರ ಆ ಥರ ಮಣಿ ಸೇರಿದ್ರೆ ಇಡ್ಲಿ ಅನ್ನಂಗೆ. ಸಬ್ಬಕ್ಕಿ ಇಡ್ಲಿ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ ನೋಡಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ತುಂಬ ಓವರ್ ಪವರಿಂಗಾಗಿ ಯಾವುದೂ ಇಲ್ಲ, ತುಂಬ ಎಲ್ಲ ಒಂಥರ ಹೇರ್ಬಿಟ್ಟಿಲ್ಲ, ತುಂಬ ಬರೀ ಅಲಂಕಾರಕ್ಕೆ ಅನ್ನೋ ಹಾಗಿದೆ, ರುಚಿಗೆ ಮೈಲ್ಡಾಗಿ. ನನಗೆ ಸಾಂಬಾರು ತುಂಬ ಇಷ್ಟ ಆಯಿತು, ಸಾಂಬಾರು ಇಷ್ಟ ಆಯಿತು, ಚಟ್ನಿ ಇಷ್ಟ ಆಯಿತು, ಸದ್ಯಕ್ಕೆ ತೊಗೊಂಡಿರೋ ವಡೆ ಮತ್ತು ಸಬ್ಬಕ್ಕಿ ಇಡ್ಲಿನೂ ಇಷ್ಟ ಆಯಿತು. ಚೆನ್ನಾಗಿ, ತುಂಬ ಚೆನ್ನಾಗಿ. ಇಷ್ಟು ದಪ್ಪ ಇದ್ರೂ ಇಡ್ಲಿ ಸಕ್ಕತ್ ಲೈಟ್ ಆ್ಯಂಡ್ ಫ್ಲಫಿ ಆಗಿದೆ. ವಡೆನೂ ಅಷ್ಟೇ ಗುಡ್ ಸೈಜ್, ಬಟ್ ನಾನು ಅವಾಗಲೇ ಹೇಳ್ದಂಗೆ ಭಾರ ಇಲ್ಲ, ಲೈಟ್ ಆಗಿದೆ. ಇದು ನೀವು ಆರಾಮಾಗಿ ಕೂತ್ಕೊಂಡು ಇವತ್ತು ನಾನು ತಿಂಡಿ ತಿನ್ನಬೇಕು ಅನ್ನೋಂಥವ್ರು ಜಯನಗರ್ 3rd ಬ್ಲಾಕಲ್ಲಿ 5 ವೈಸ್ರಾಯ್ಗೆ ಆರಾಮಾಗಿ ಬಂದು ಕೂತ್ಕೊಂಡು ಟೇಸ್ಟ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ನಿಮಗೆ ಗೀ ಪುಡಿ ತಟ್ಟೆ ಇಡ್ಲಿ ಸಿಗುತ್ತೆ ಇಲ್ಲಿ. ರವೆ ವಡೆ ಸಾಯಂಕಾಲದ ಹೊತ್ತು ಸಿಗುತ್ತಂತೆ ನೋಡಿ, 4 ಗಂಟೆಯಿಂದ 7 ಗಂಟೆಗೆ ರವೆ ವಡೆ ಸಿಗುತ್ತೆ. ಖಾರ ಬಾತು, ಚೌಚಬಾತು, ಪೂರಿ ಎಲ್ಲನೂ ಇದೆ. ಶಾವಿಗೆ ಟ್ರೈ ಮಾಡಬೇಕು ಅನ್ನೋರು ಒಚ್ಚಾವಿಗೆ ಟ್ರೈ ಮಾಡ್ಬೋದು, ಲೆಮನ್ ಒಚ್ಚಾವಿಗೆ. ನನಗೆ ಅದನ್ನು ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಆಗ್ತದೆ, ಬಟ್ ಮುಳಬಾಗಿಲು ದೋಸೆ ತಿನ್ನೋಕ್ಕೋಸ್ಕರ ಬಂದಿರೋದ್ರಿಂದ ಒಚ್ಚಾವಿಗೆ ಇವತ್ತು ಟ್ರೈ ಮಾಡಲ್ಲ. ಓಕೆ, ನೀವು ಯಾವಾಗಾದರೂ ಟ್ರೈ ಮಾಡಿದರೆ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಅಥವಾ ಟ್ರೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಬಂದು ಟ್ರೈ ಮಾಡೋರು ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಇಡ್ಲಿ ತಿಂತೀನಿ. ಓಕೆ, ನೋಡಿ, ಪ್ರಶಾಂತ್ ತಟ್ಟೆಯಲ್ಲಿ ವಡೆ ಸಾಂಬಾರು ಖಾಲಿಯಾಗಿದೆ, ಚಟ್ನಿ ಇನ್ನೂ ಇದೆ. ನನಗೆ ಆಶ್ಚರ್ಯ ಏನಂದರೆ ಪ್ರಶಾಂತ್ ಚಟ್ನಿ ಪ್ರಿಯರು, ಸೊ ಚಟ್ನಿ ಇಷ್ಟು ಸಾಕಾಗೋದಿಲ್ಲ ಅಂತ ಫುಲ್ ಕಾನ್ಫಿಡೆಂಟ್ ಆಗಿದ್ದೆ, ಬಟ್ ಅವ್ರು ಅಷ್ಟೊಂದು ಮಿಕ್ಸಿದ್ದಾರೆ. ನನಗೂ ನೋಡಿ ಆಲ್ಮೋಸ್ಟ್ ಇಡ್ಲಿ ಮುಗಿತಾ ಬಂತು, ಬಟ್ ಇನ್ನೂ ಇಷ್ಟು ಚಟ್ನಿ ಇದೆ. ಚಟ್ನಿ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ಉಪ್ಪು ಖಾರವಾಗಿದೆ. ಸೊ ಇನ್ನು ಎಕ್ಸ್ಟ್ರಾ ಚಟ್ನಿ ಅವಶ್ಯಕತೆನೇ ಬರಲಿಲ್ಲ ನನಗೆ, ಸಾಕಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ನಿಮಗೆ ಎಲ್ಲ ಕಡೆನೂ ಫಾಸ್ಟ್ ಫುಡ್ಡು ನಿಂತ್ಕೊಂಡು ತಿನ್ನೋದೇ ಜಾಸ್ತಿ ಇರುತ್ತಲ್ವ. ಸೊ ಯಾವತ್ತೂ ಒಂದ್ಸಲ ರಿಲ್ಯಾಕ್ಸ್ಡ್ ಆಗಿ ಫ್ಯಾಮಿಲಿ ಜೊತೆ ಬಂದು ಬೆಳಗ್ಗೆ ಕೂತ್ಕೊಂಡು ಒಳ್ಳೆ ತಿಂಡಿ ತಿನ್ನಬೇಕು ಅಂದರೆ ಖಂಡಿತವಾಗ್ಲೂ ಐ ಥಿಂಕ್ ಯು ಕ್ಯಾನ್ ಪಿಕ್ ದಿಸ್ ಪ್ಲೇಸ್.
ಚಟ್ನಿ, ಸಾಗು, ಸಾಂಬಾರು, ಇಡ್ಲಿ, ವಡೆ ಸೂಪರ್ ಆಗಿತ್ತು. ಈಗ ನೆಕ್ಸ್ಟು ಪುಡಿ ಮುಳುಬಾಗಲ್ ದೋಸೆ ಹೇಳಿದ್ದೀವಿ. ಒಂದು ಪುಡಿ ಮುಳುಬಾಗಲ್ ದೋಸೆ ಹೇಳಿದ್ದೀವಿ, ಯಾಕಂದ್ರೆ ನಮ್ಗೆ ಆಲ್ಮೋಸ್ಟ್ ಇಡ್ಲಿನೇ ಹೆವಿ ಆಗೋಯ್ತು. ಸೊ ಒಂದು ದೋಸೆ ಹೇಳಿದ್ದೀವಿ. ಆಮೇಲೆ ಒಂಚೂರು ಜಾಗ ಇತ್ತು ಅಂದರೆ ಲೆಮನ್ ವಿತ್ ಶೋಗೆ ಟ್ರೈ ಮಾಡೇ ಬಿಡೋಣ ಅಂತ ನನ್ನ ಅನಿಸಿಕೆ. ನೋಡುವ, ಲೆಟ್ಸ್ ಸಿ. ವೇಟ್ ಮಾಡಿ ಹೇಳ್ತೀನಿ. ಓಕೆ, ಯಾಕೆ ತಾಳ್ಮೆ ಇರ್ತಾರೆ ಇನ್ಯಾಕೆ ಆಮೇಲೆ ನಾನು ನಿಮ್ಗೆ ಇನ್ನೂ ತಾಳ್ಮೆ ಇದು ಮಾಡಲಿ. ಒಂದು ಸಿಂಗಲ್ ಇಡ್ಲಿ ಬಂದು 55 ರೂಪಾಯಿ, ಸಬ್ಬಕ್ಕಿ ಇಡ್ಲಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಇವರೇ ಹಾಕ್ಬಿಟ್ಟಿದ್ದಾರೆ, ಪ್ಲೀಸ್ ನೋಟ್ GST 5% ಆ್ಯಸ್ ಅಪ್ಲಿಕಬಲ್ ಅಂತ. ಸೊ ಮೋಸ್ಟ್ಲಿ ಎಕ್ಸ್ಟ್ರಾ ಅದು ಸೇರಿಸಿಲ್ಲ ಅನ್ಸುತ್ತೆ, ಎಕ್ಸ್ಟ್ರಾ ಅದು ಪಾರ್ಸಲ್ ಚಾರ್ಜಸ್ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ. ಬಟ್ 5% GST ಆ್ಯಸ್ ಅಪ್ಲಿಕಬಲ್ ಅಂದರೆ ಇದು ಇನ್ಕ್ಲೂಡೆಡೋ ಎಕ್ಸ್ಕ್ಲೂಡೆಡೋ ಗೊತ್ತಿಲ್ಲ. ಬಟ್ ಒಂದು ಇಡ್ಲಿಗೆ ಇಲ್ಲಿ ತೋರಿಸ್ತಿರೋದು 55 ರೂಪಾಯಿ. ಓಕೆ, ಫೈನಲ್ ಬಿಲ್ ಬಂದಮೇಲೆ ನಿಮಗೆ ಫೈನಲ್ ಪ್ರೈಸಿಗೆ ಹೇಳ್ತೀವಿ. ಚೆನ್ನಾಗಿ ಸಾಗುಗೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ರುಬ್ಬ ಹಾಕಿದ್ದಾರೆ. ಬಟ್ ಯಾವುದೂ ಅಂತ ಹಿಂಗೆ ಮುಖಕ್ಕೆ ಹೊಡೆಯೋಂಗೆ ಯಾವುದೂ ಇಲ್ಲ. ಮಸಾಲೆ ಸಕ್ಕ ಸಟಲ್ಲಾಗಿ ಉಪ್ಪು ಖಾರ ಬಗ್ಗೆ ರುಚಿಯಾಗಿದೆ. ಓಕೆ, ಮುಳುಬಾಗಲ್ ಪುಡಿ ದೋಸೆ ಅಥವಾ ಪುಡಿ ಮುಳುಬಾಗಲ್ ದೋಸೆ. ಓಕೆ, ಇಲ್ಲಿ ಬಂದಿದೆ. ಕ್ಯೂಟ್ ಆಗಿದೆ ಆ್ಯಕ್ಚುಲಿ ನೋಡೋದಕ್ಕೆ, ಪುಟ್ಟದಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಂಚೂರು ಪುಟ್ಟದಾಗೆ ಇದೆ ಅನ್ಸುತ್ತೆ. ಯಾಕಂದರೆ ಮುಳುಬಾಗಲ್ ನೀವು ನೋಡಿರಬೇಕು, ತವಗಳೇ ಪುಟ್ಟು ತವದಲ್ಲಿ ಪುಟ್ಟು ದೋಸೆ. ಬಟ್ ಈ ದೋಸೆ ಶೇಪಲ್ಲೇ ನೋಡಿ ಕಪ್ಪಿರೋ ಹಂಗೆ ಅನ್ಸುತ್ತೆ ನೋಡಿ. ಚೆನ್ನಾಗಿರೋ ಇದನ್ನು ಚೂಸ್ ಮಾಡಿದ್ದಾರೆ. ದೋಸೆ ಶೇಪಲ್ಲೇ ಕಪ್ಪಲ್ಲಿ ಚಟ್ನಿ ಕೊಟ್ಟಿದ್ದಾರೆ. ಓಪನ್ ಮಾಡ್ತಾ ಇದ್ದೀನಿ ದೋಸೆನ. ಟಡಾನ್, ಫುಲ್ಲು ಪುಡಿ ಆಲೂಗಡ್ಡೆ ಪಲ್ಯ ಎಲ್ಲ ಹಾಕಿದ್ದಾರೆ ಪುಡಿ ಮಸಾಲ ದೋಸೆಗೆ. ಒಳಗಡೆ ತೂತಿರೋದು ನೋಡಿದ್ರೆ ಚೆನ್ನಾಗಿ ಸಾಫ್ಟ್ ಇರೋ ಹಾಗಿದೆ. ಮೇಲ್ಗಡೆ ಅಂತೂ ಸಖತ್ ಕ್ರಿಸ್ಪಿ ಆಗಿದೆ, ಲೇಯರ್ಸ್ ಎಲ್ಲ. ಇದೊಂಥರ ನಂಗೆ ಹಿಂಗೆ ಓಪನ್ ಮಾಡ್ತಾ ಇದೆ, ಕಪ್ಪೆ ಚಿಪ್ ಓಪನ್ ಮಾಡಿರೋ ಥರ ಫೀಲಿಂಗ್ ಬರ್ತಾ ಇದೆ ನೋಡಿ. ಚೆನ್ನಾಗಿದೆ. ಓಕೆ, ಲೆಟ್ಸ್ ಟ್ರೈ. ಓಕೆ, ಬರೀ ದೋಸೆ ನೋಡೋಣ ಫಸ್ಟು. ಸೈಡ್ಸ್ ಎಲ್ಲ ಅಂತ ಫುಲ್ಲು ಕ್ರಿಸ್ಪಿ ಆಗಿದೆ, ಚಿಪ್ಸ್ ಥರ ಆಗ್ಬಿಟ್ಟಿದೆ. ದೋಸೆ ಜೊತೆಗೆ ಒಂಚೂರು ನನಗೆ ನೈಸ್ ಚೆನ್ನಾಗಿ ಗೀನು ಹಾಕಿದ್ದಾರೆ. ತುಪ್ಪ ಹಾಕಿ ಚೆನ್ನಾಗಿ ಪುಡಿ ಹಾಕಿ ಒಂದು ಬೈಟ್ ತೊಗೊಂಡು ನಾನು ಚಿಕ್ಕದು, ಅದರಲ್ಲೇ ಒಂಚೂರು ಪುಡಿ ಬಂತು ನನಗೆ, ಚಟ್ನಿ ಪುಡಿ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಚಟ್ನಿ ಪುಡಿ. ನೈಸ್, ತುಂಬ ಚೆನ್ನಾಗಿದೆ. ಒಂಥರ ಹೇಗೆ ಗೊತ್ತಾ, ನಾವು ಒಂದಷ್ಟು ಐಟಮ್ಸ್ ತೊಗೊಂಡ್ರೆ ಅದ್ರಲ್ಲಿ ಒಂದು ಚೆನ್ನಾಗಿರುತ್ತೆ, ಒಂದು ಚೆನ್ನಾಗಿರಲ್ಲ, ಈ ಥರ ಏನೋ ಒಂದು ಆಗಿರುತ್ತಲ್ವ. ಬಟ್ ಇಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಒಂಥರ ತುಂಬ ಕುತ್ಕೊಂಡು ಕಂಫರ್ಟಬಲ್ ಆಗಿ ಒಳ್ಳೆ ಟೇಸ್ಟಿ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ನಿಜ ಚೆನ್ನಾಗಿದೆ. ರಿಲ್ಯಾಕ್ಸ್ಡ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಿದ್ರೆ ಇಲ್ಲಿಗೆ ಬನ್ನಿ. ಎಕ್ಸಾಜುರೇಷನ್ ಅಲ್ಲ, ಇದುವರೆಗೂ ನಾನು ತಿಂದಿರೋದಲ್ಲ, ನನಗೆ ತುಂಬ ಇಷ್ಟ ಆಗಿದೆ. ನೀವು ಬಂದಾಗ ಹೇಗಿರುತ್ತೆ ಅದು ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸು, ನನ್ನ ಹತ್ರ ಶೇರ್ ಮಾಡಿ ಆಯಿತಾ. ಬಟ್ ನನಗಂತೂ ಲಿಟ್ರಲಿ ಇಟ್ ಈಸ್ ವೆರಿ ವೆರಿ ನೈಸ್. ಇವಾಗ ಎಲ್ಲ ತೊಗೊಳ್ತೀನಿ ಆಯಿತಾ. ಪುಡಿ ಮಸಾಲೆ ದೋಸೆ, ಪಲ್ಯನೂ ಅಷ್ಟೇ ನೋಡಿ, ತುಂಬ ಗಟ್ಟಿ ಇಲ್ಲ, ನೀರು ಕನ್ಸಿಸ್ಟೆನ್ಸಿ ನಂಗೆ ಇಷ್ಟ. ಈ ಕನ್ಸಿಸ್ಟೆನ್ಸಿ ಇಷ್ಟ. ಒಂಥರ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆಗೆ ಹಾಕುವಂಥ ಪಲ್ಯ ಕನ್ಸಿಸ್ಟೆನ್ಸಿ ಅದು. ಬೇರೆ ಚಟ್ನಿ, ಕಡಲೆಕಾಯಿ ಬೇರೆ ಚಟ್ನಿ ಕೊಟ್ಟಿದ್ದಾರೆ ಇದಕ್ಕೆ. ಇಡ್ಲಿಗೆ ಬೇರೆ ಚಟ್ನಿ ಇತ್ತು, ಇದಕ್ಕೆ ಬೇರೆ ಚಟ್ನಿ. ಚೆನ್ನಾಗಿದೆ. ನಾನು ಒಂದು ದೋಸೆ ಇಬ್ಬರಿಗೆ ಅಂದ್ಕೊಂಡೆ, ಬಟ್ ಆಗಲ್ಲ, ಚಿಕ್ಕದಾಗಿದೆ ದೋಸೆ. ಸೊ ಇನ್ನೊಂದು ದೋಸೆ ತಿನ್ಬಹುದು ಅನ್ಸುತ್ತೆ. ತುಂಬ ಚೆನ್ನಾಗಿದೆ, ಲವ್ಡ್ ಇಟ್. ವಿಡಿಯೋ ನೋಡ್ತಾರೆ, ಇನ್ನೂ ಇದ್ರ ಬೆಲೆ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಇದು ಒಂದು ಪೈ ವೈಸ್ರಾಯಲ್ಲೇ ಇರುವಂಥ ಮುಳುಬಾಗಲ್ ದೋಸೆ ಇದರಲ್ಲಿ ತಿಂತಾರಲ್ಲಿ.
ಇದು ನಿಮಗೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಸಿಗುತ್ತೆ, ಮತ್ತು ಸಾಯಂಕಾಲ 4 ಗಂಟೆಯಿಂದ 7 ಗಂಟೆ ತನಕ ಸಿಗುತ್ತೆ. ಇದು ದೋಸೆ ಅಥವಾ ಈ ತಿಂಡಿ ಟೈಮ್ ಬರುತ್ತೆ. ಮಧ್ಯಾಹ್ನ ಇವ್ರದ್ದು ಊಟ ಕೂಡ ಇದೆ. ಚೈನೀಸು, ನಾರ್ತ್ ಇಂಡಿಯನ್ನು ಎಲ್ಲ ನಾರ್ಮಲ್ ಊಟ ಏನೇನೋ ಅದು ಕೂಡ ಊಟ ಇಲ್ಲಿ ಸಿಗುತ್ತೆ. ಬಟ್ ನಿಮಗೆ ಮುಳುಬಾಗಿಲು ದೋಸೆ ತಿನ್ನಬೇಕು ಅಂದರೆ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ, ಸಾಯಂಕಾಲ 4 ಗಂಟೆಯಿಂದ 7 ಗಂಟೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೂಪರ್ ವರ್ತ್. ಫೈನಲಿ ಲೆಮನ್ ಮತ್ತು ಶಾವ್ಗೆ ಹೇಳೇ ಬಿಟ್ವಿ. ಸೊ ನಾನು ಹೇಳಿದೆ ನಿಮಗೆ ಮುಳುಬಾಗಿಲು ದೋಸೆ ಕ್ವಾಂಟಿಟಿ ಜಾಸ್ತಿ ಇಲ್ಲದೆ ಇರೋದ್ರಿಂದ ತುಂಬ ಹೆವಿ ಏನಾಗಲಿಲ್ಲ. ಸೊ ಹಾಗಾಗಿ ಶಾವ್ಗೆಗೆ ಜಾಗ ಇದೆ ಅಂತ ಅನಿಸ್ತು. ಬಟ್ ಶಾವ್ಗೆ ಎಷ್ಟು ಬರುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದೆ. ಓಕೆ, ಡಿಸೆಂಟ್ ಆಗಿದೆ. ತುಂಬ ಜಾಸ್ತಿನೂ ಕೊಟ್ಟಿಲ್ಲ, ತುಂಬ ಕಡಿಮೆನೂ ಕೊಟ್ಟಿಲ್ಲ. ಒಂದು ರವೆ ಇಡ್ಲಿ ಸೈಜ್ ಕಾಣಿಸ್ತಾ ಇದೆ ನನಗೆ ಶಾವ್ಗೆ, ವಿಚ್ ಇಸ್ ಗುಡ್. ಡೀಸೆಂಟ್ ಎನಫ್ ಅನ್ಸುತ್ತೆ. ತುಂಬ ಸಣ್ಣ ಸಣ್ಣ ಕಾಣಿಸ್ತಾ ಇದೆಲ್ಲ ಶಾವ್ಗೆ, ಸಕ್ಕತ್ತ ಕಾಣಿಸ್ತಾ ಇದೆ. ತುಂಬ ಸಣ್ಣ ಸಣ್ಣಕ್ಕೆ ನೋಡಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕಡಲೆಬೇಳೆ, ಸಾಸಿವೆ ಒಗ್ಗರಣೆ ಕಾಣಿಸ್ತಾ ಇದೆ, ಕರ್ಬೇವಿನ ಸೊಪ್ಪು. ಚೆನ್ನಾಗಿದೆ. ಬಿಡಿಯಾಗಿ ಕಾಯಿ ಹಾಕಿದ್ದಾರೆ, ಚೆನ್ನಾಗಿ ಗೋಡಂಬಿನೂ ಹಾಕಿದ್ದಾರೆ. ಎಷ್ಟು ಗೊತ್ತಾ, ಲೆಮನ್ ಮತ್ತು ಶಾವ್ಗೆ ಬಂದು 60 ರೂಪಾಯಿ, 60 ರುಪೀಸ್ ಲೆಮನ್ ಮತ್ತು ಶಾವ್ಗೆ. ಆ್ಯಂಡ್ ನಾವು ತೊಗೊಂಡಿದ್ದಂಥ ಪುಡಿ ಮುಳುಬಾಗಿಲು ದೋಸೆ 120 ರೂಪಾಯಿ. ಅದೊಂದು ಸ್ವಲ್ಪ ದೋಸೆ ಸ್ವೀಟ್ ಮೇಲಿತ್ತು, ಚೂರು ಸ್ವೀಟ್ ಮೇಲೆ ಇದ್ದಿದ್ದರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅನ್ನಿಸ್ತು ನನಗೆ. ಅಫ್ಕೋರ್ಸ್ ಅದಕ್ಕೆ ಖಾರಕ್ಕೆ ಬೇಕು ಅಂದರೆ ಚಟ್ನಿ ಕಾಂಬಿನೇಷನ್ ಇದ್ದೇ ಇತ್ತು. ಪಲ್ಯನೂ ಖಾರ ಅಂದರೆ ತುಂಬ ಖಾರವಾಗಿರಲಿಲ್ಲ ಪಲ್ಯ, ಚಟ್ನಿ ಎರಡು ಮೈಲ್ಡ್ ಆಗಿತ್ತು. ಈ ಹುರ್ಗಡ್ಲೆ ಚಟ್ನಿ ಕಂಪೇರ್ ಮಾಡಿದ್ರೆ ಕಡಲೆಕಾಯಿ ಬೀಜ ಚಟ್ನಿ ಸ್ವಲ್ಪ ಮೈಲ್ಡ್ ಆಗಿತ್ತು. ಸೂಪರ್ ಕಾಂಬಿನೇಷನ್, ಚೆನ್ನಾಗಿತ್ತು. ದೋಸೆ ಮಾತ್ರ ಒಂಚೂರು ಸ್ವೀಟ್ ಮೇಲೆ. ಸೊ ಈಗ ಲೆಮನ್ ಮತ್ತು ಶಾವ್ಗೆನ ಟೇಸ್ಟ್ ಮಾಡೋಣ. ನೋಡೋಕ್ಕಂತೂ ತುಂಬ ಬಿಡಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ಜಿಡ್ಡು ಮುಂದಾಗಿ ಕಾಣಿಸ್ತಾ ಇದೆ ನನಗೆ. ಚೂರು ನೋಡಿ, ಸ್ವಲ್ಪ ಎಣ್ಣೆ ಬಿಡಿ ಆಗೋದಕ್ಕೋ ಏನೋ ಎಣ್ಣೆ ಸ್ವಲ್ಪ ಮುಂದೆ ಹಾಕಿದ್ದಾರೆ ಅನ್ಸುತ್ತೆ, ಅಥವಾ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ. ವೆರಿ ನೈಸ್, ಮೈಲ್ಡ್ ಆಗಿದೆ. ಇನ್ನೊಂದು ಸ್ವಲ್ಪ ನನಗೆ ನಿಂಬೆಹಣ್ಣು ಬೀಳ್ಬೋದಿತ್ತು. ನನಗೆ ನಿಂಬೆಹಣ್ಣು ಇಷ್ಟ. ಸೊ ಹಾಗಾಗಿ ನನಗೆ ಇನ್ನೊಂಚೂರು ಲೆಮನ್ ಸ್ಕ್ವೀಸ್ ಮಾಡಿದರೆ ಇನ್ನೂ ಇಷ್ಟ ಆಗಿರೋದು. ಚೆನ್ನಾಗಿದೆ, ಮೈಲ್ಡಾಗಿ. ಶಾವ್ಗೆ ಟೆಕ್ಸ್ಚರು ತುಂಬ ಒಂಥರ ಪ್ರೀಮಿಯಮ್ ಆಗಿ ಅನ್ಸುತ್ತೆ ನಿಮಗೆ. ತಿಂದರೆ ರಿಚ್ ಆಗಿ ಅನ್ಸುತ್ತೆ. ಐ ಡೋಂಟ್ ನೋ ವೈ, ದಟ್ ಈಸ್ ಅ ಫೀಲಿಂಗ್ ವಾಟ್ ನನಗೆ ಫಸ್ಟ್ ಬಾಯಿಗೆ ಹಾಕೊಂಡಿದ ತಕ್ಷಣ ನಂಗೆ ಸಿಕ್ಕಿದ ಫೀಲಿಂಗ್ ಅದು. ಚಟ್ನಿ ಜೊತೆ ತಿನ್ನಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಇದನ್ನು ಖಾರ ಕಡಿಮೆ ಮಾಡಿದ್ದಾರೆ ಅನ್ಸುತ್ತೆ. ಶಾವ್ಗೆ ಬರೀ ಶಾವ್ಗೆ ಅಂತ ತಿಂದರೆ ನಿಮಗೆ ತುಂಬ ಖಾರವಾಗಿ ಅನ್ಸಲ್ಲ, ಮೈಲ್ಡಾಗಿ ಅನ್ಸುತ್ತೆ. ಬಟ್ ಇನ್ನೊಂಚೂರು ನನಗೆ ನಿಂಬೆಹಣ್ಣು ಬೇಕಿತ್ತು. ನಿಂಬೆಹಣ್ಣು ಜಾಸ್ತಿ ಇಷ್ಟಪಡದೇ ಇರೋರಿಗೆ ಪರ್ಫೆಕ್ಟ್ ಆಗಿದೆ. ಲೈಕ್ ನಮ್ಮಮ್ಮ ಅವ್ರು ನಾನು ಏನೇ ಮಾಡಿದ್ರು ಕೋಸಂಬರಿ ಅಥವಾ ಚಿತ್ರಾನ್ನ ಏನೇ ಮಾಡಿದ್ರು ಹೇಳ್ತಾರೆ ನಿಂಬೆಹಣ್ಣು ಕಡಿಮೆ ಹಾಕು ಅಂತ. ಅಥವಾ ನಂಗೆ ತೆಗ್ದಿಟ್ಬಿಡು ಸಪ್ರೇಟಾಗಿ ಅಂತಾರೆ. ಅಂಥವ್ರಿಗೆ ಈ ನಿಂಬೆಹಣ್ಣು ಕರೆಕ್ಟಾಗಿದೆ. ಬಟ್ ನಾನಾಗಲಿ, ಪ್ರಶಾಂತ್ ಆಗಲಿ, ನಮ್ಮ ಅತ್ತೆ ಆಗಲಿ, ನಾವೆಲ್ರಿಗೂ ಆಲಪ್ಪು ಅಷ್ಟೇ ನಿಂಬೆಹಣ್ಣು ಜಾಸ್ತಿ ಇರ್ಬೇಕು ನಮಗೆ. ಕ್ಯಾಪ್ಸಿಕಮಲ್ಲಿ ಒಂಚೂರು ನಿಂಬೆಹಣ್ಣು ಚೆನ್ನಾಗಿ ಹೀರ್ಕೊಂಡಿದೆ. ಗೋಡಂಬಿ ಸಪ್ರೇಟಾಗಿ ಫ್ರೈ ಮಾಡಿ ಹಾಕಿದ್ದಾರೆ. ಬಟ್ ಕ್ಯಾಪ್ಸಿಕಮ್ ಒಗ್ಗರಣೆಲ್ಲ ಇರುವಾಗ ನಿಂಬೆಹಣ್ಣು ಹಾಕಿದ್ದಾರೆ, ಚೆನ್ನಾಗಿ ಹೀರ್ಕೊಂಡಿದೆ ಕ್ಯಾಪ್ಸಿಕಮ್. ನೈಸ್. ಕಾಫಿ ಹೇಳಿದ್ದೀನಿ ಲಾಸ್ಟಲ್ಲಿ, ಕಾಫಿ ಜೊತೆ ಎಂಡ್ ಮಾಡೋಣ ಅಂತ. ಕಾಫಿ ಬಂದೇ ಬಿಡ್ತು ನೋಡಿ. ಫಿಲ್ಟರ್ ಕಾಫಿ ಇದ್ರ ಜೊತೆ ಎಂಡ್ ಮಾಡಬೇಕು ಅಂತ. ಕಾಫಿ ನೋಡಿದ ತಕ್ಷಣ ಶಾವ್ಗೆ ಮೇಲೆ ನನಗೆ ಮನಸ್ಸು ಕಡಿಮೆ ಆಗೋಯ್ತು, ಕಾಫಿ ಕಡೆಗೆ ಜಾಸ್ತಿ ಮನಸ್ಸು ಹೊಟ್ಟಾಯಿತು. ನನಗೆ ಇವ್ರ ಪ್ರೆಸೆಂಟೇಷನ್ ತುಂಬ ಇಷ್ಟ ಆಯಿತು. ನನಗೆ ಈ ಥರ ಬ್ರಾಸಲ್ಲಿ ಇವ್ರು ಕೊಟ್ಟರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿ ಇರಬಹುದು ಅನ್ಸುತ್ತಲ್ಲ ತುಂಬ. ಇದು ಆರಿಸಲ ಒಂದ್ಸಲ. ಬಿಸಿ ಇರುತ್ತೆ, ಹೌದು. ಬಟ್ ಸಕ್ಕತ್ತಾಗಿ ಕಾಣಿಸ್ತದೆ ಕಾಫಿ. ಸೊ ನಂಗೆ ಒಂದು ಸಿಪ್ ಬೇಕು ಅನ್ನಿಸ್ತಾ ಇದೆ. ನೋಡೋಣ, ತುಂಬ ಬಿಸಿ ಇದೆಯೋ ಒಂದು ಸಿಪ್ ಹಾಗೆ ತೊಗೊಂಡ್ಬಿಡ್ತೀನಿ. ಹಾಂ, ಇಲ್ಲ ಹಾಗೆ ಇಟ್ಕೋಬೇಕಲ್ವ, ಕಷ್ಟ. ತುಂಬ ಬಿಸಿ ಇದೆ. ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಬೇಡ ಶಾವ್ಗೆ ಖಾಲಿ ಮಾಡಿ ಆಮೇಲೆ ಕಾಫಿ ಕುಡಿತೀನಿ. ಅಥವಾ ಪ್ರಶಾಂತ್ ಕುಡಿದ್ಮೇಲೆ ಕುಡಿತೀನಿ. ಯಾಕಂದರೆ ಪ್ರಶಾಂತ್ ಬಿಸಿ ಕುಡಿತಾರೆ, ನನಗೆ ಅಷ್ಟು ಬಿಸಿ ಆಗೋಲ್ಲ ಅಷ್ಟೇ. ಕ್ಯಾಪ್ಸಿಕಮ್ಮು, ಗೋಡಂಬಿ, ಈರುಳ್ಳಿ ಇಷ್ಟೇ, ಇನ್ನೇನು ಜಾಸ್ತಿ ತರಕಾರಿ ಹಾಕಿಲ್ಲ. ಒಗ್ಗರಣೆ ಮೈಲ್ಡಾಗಿ ಉದ್ದಿನಬೇಳೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕಿ ಚೆನ್ನಾಗಿ ನೈಸ್.
ಶಾವಿಗೆ ಅಂತೂ ಹತ್ತಿ ಥರ ಒಳಗೊಟ್ಟೋಯ್ತು ನನಗೆ. ಮೋರ್ ಆಫ್ ಈ ಕಾಟನ್ ಕ್ಯಾಂಡಿ ನಾವು ತಿಂತೀವಲ್ಲ, ನನ್ಕೊಂಡ್ರೆ ಏನು ಸಿಗೋದೇ ಇಲ್ಲಲ್ಲ ಬಾಯಿಗೆ. ತಿಂತಾ ಇರೋ ಟೇಸ್ಟ್ ಸಿಗ್ತಾ ಇದೆ, ಅದು ಫೀಲಿಂಗ್ ಸಿಗ್ತಾ ಇಲ್ಲ. ಸಖತ್ತಾಗಿದೆ. ಹಿಂಗೆ ಹೊಟ್ಟೆನೂ ತುಂಬಲಿಲ್ಲ ಅಂದರೆ ಏನು ಮಾಡ್ತೀವೋ ಏನೋ ಅಂದರೆ ಒಂದೇ ಒಂದು ತಗೊಳ್ತಾರಲ್ಲ ಅವರು ನಾನು ಹೇಳಿದ್ದು. ಬಟ್ ಸೂಪರ್ ಆಗಿದೆ. ಇವರು ಪ್ಲ್ಯಾನ್ ಮಾಡ್ಬೋದು, ಈ ಮುಳುಬಾಗ್ಲು ದೋಸೆ ಒಳಗೆ ಈ ಶಾವಿಗೆ ಇಟ್ಬಿಟ್ಟು ಶಾವಿಗೆ ಮುಳುಬಾಗ್ಲು ದೋಸೆ ಅಂತ. ಬಾತ್ಗಿಂತ ಇದು ಚೆನ್ನಾಗಿರ್ಬೋದು, ಯಾಕಂದರೆ ಇದು ಲೈಟ್ ಆಗಿದೆಯಲ್ಲ, ಸೊ ಅದು ಹೆವಿ. ಇದೇ ಬಾತ, ಶಾವಿಗೆ ಬಾತ್ ಮಸಾಲೆ ದೋಸೆನ. ಬಟ್ ಸೂಪರ್ ಆಗಿದೆ. ಕಾಫಿನ ಶಬ್ದ ಮಾಡ್ಕೊಂಡು ಕುಡಿಯೋದಿಲ್ಲ ಫಸ್ಟ್ ಸಿಪ್ಪು. ಅವಳು ಕಂಡುಬಿಡ್ತಾ ಇರ್ತಾರೆ, ಆದರೂ ನಾನು ಆ ನೊರೆ ಎಲ್ಲ ಅಂತ ಒಳಗೆ ಹೇಳ್ಕೊಂಡಿರಬೇಕು. ಅವಳಿಗೆ ಇಷ್ಟ ನೊರೆ ಎಲ್ಲ, ಅದೇನು ನೊರೆ ಎಲ್ಲ ಮುಕ್ಕಲ್ಲಿ ಹೊರಟೋಗಿದೆ. ಬಟ್ ಸೂಪರ್ ಆಗಿದೆ, ಕಾಫಿ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಸಕ್ಕರೆ ಕಡಿಮೆ ಇದೆ. ದಟ್ ಈಸ್ ಹೌ ವಿ ಲೈಕ್. ಅದು ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ, ನೊರೆ ಹೇಳ್ಕೊಳ್ಳಿಲ್ಲ. ಸಕ್ಕರೆ ಪರ್ಫೆಕ್ಟ್ ಆಗಿದೆ, ನಮ್ಗೆ ಕಡಿಮೆ ಬೇಕು ಅಷ್ಟೇ ಕಡಿಮೆ ಇದೆ, ತುಂಬ ಚೆನ್ನಾಗಿದೆ. ಮುಳುಬಾಗ್ಲು ಮಸಾಲೆ ದೋಸೆ, ಅದರ ನೆಕ್ಸ್ಟ್ ಇದು, ಆಮೇಲೆ ಇದು ಸಬ್ಬಕ್ಕಿ ಇಡ್ಲಿ. ವಡೆ ಚೆನ್ನಾಗಿದೆ, ಬಟ್ ನಾರ್ಮಲ್, ಅದೇನೋ ಡಿಫ್ರೆಂಟ್ ಅನ್ಸಲ್ಲ. ಬಟ್ ಮುಳುಬಾಗ್ಲು ಮಸಾಲೆ ದೋಸೆ ಇಲ್ಲೇನು ಇವರು MDC ಮುಳುಬಾಗ್ಲು ಮಸಾಲೆ ದೋಸೆ ಕಾರ್ನರ್ ಅಂತ ಏನು ಹಾಕಿದ್ದಾರೆ, ಸೂಪರ್. ಇಷ್ಟೊಂದೆಲ್ಲ ಮಾತಾಡ್ತೇನೆ. ಓಕೆ, ಪೈ ವೈಸ್ರಾಯ್ನ MDC ಮುಳುಬಾಗಲ್ ದೋಸಾ ಕಾರ್ನರ್ಗೆ ಬಂದು ದೋಸೆ, ಇಡ್ಲಿ, ವಡೆ ಮತ್ತೆ ಶಾವಿಗೆ ಬಾತು, ಕಾಫಿ ಇಷ್ಟು ತಗೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು ರಿಯಲಿ. ಅಂದ್ರೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿದೆ. ಬಿಕಾಸ್ ಕೆಲವು ಕಡೆ ಏನಾಗುತ್ತೆ ಗೊತ್ತಾ, ಜಾಸ್ತಿ ದುಡ್ಡು ಕೊಟ್ಟು ತಿನ್ನುವಾಗ ಅಷ್ಟೊಂದು ರುಚಿ ತಕ್ಕ ಮಟ್ಟಿಗೆ ಇರೋದಿಲ್ಲ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೆಲವು ಕಡೆ ಆಗಿರೋದು. ಬಟ್ ಇಲ್ಲಿ ಫಾರ್ ಅ ಚೇಂಜ್ ಆ ಥರ ಆಗಲಿಲ್ಲ, ಎಲ್ಲಾನು ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದೆ ಶಾವಿಗೆ ಅಂತ ಬಾಯಿಗೆ ಹಾಕೊಂಡ್ರೆ ಒಂಥರ ಲಕ್ಸುರಿ ಫೀಲ್ ಕೊಡ್ತಾ ಇತ್ತು. ಎನಿವೇಸ್, ಬಿಲ್ಲು ನನ್ನ ಕೈಯಲ್ಲಿದೆ. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಪುಡಿ ಮುಳುಬಾಗಲ್ ದೋಸೆ ನಾವು ತಗೊಂಡಿದ್ದು 120, ಕಾಫಿ ಬಂದು 30 ರೂಪಾಯಿ. ಅದು ನಿಮ್ಗೆ ಹೇಳಿರ್ಲಿಲ್ಲ. ಮಿನಿ ಕಾಫಿ 30 ರೂಪಾಯಿ, ಒಂದು ವಡೆ 45, ಲೆಮನ್ ಒತ್ತು ಶಾವಿಗೆ 60 ರೂಪಾಯಿ, ಸಬ್ಬಕ್ಕಿ ಇಡ್ಲಿ ಒಂದು 55. ಸೊ ಟೋಟಲ್ 310 ಆಯಿತು. GST ನಾನು ಹೇಳಿದ್ದೆ ಇನ್ಕ್ಲೂಡೆಡ್ ಎಕ್ಸ್ಕ್ಲೂಡೆಡ್ ಆಗಿ ಗೊತ್ತಿರಲಿಲ್ಲ ಅಂತ. GST ಸೆಪರೇಟು 5% GST, ವಿಚ್ ಇಸ್ ಓಕೆ ಅನ್ಸುತ್ತೆ. ಸೊ ಟೋಟಲ್ ಆಗಿ 326 ರೂಪಾಯಿ ಇವತ್ತು ನಮ್ಮ ಬಿಲ್ಲು. 326ಕ್ಕೆ ಫ್ಯಾಮಿಲಿ ಬಂದು ಕೂತ್ಕೊಂಡು ಆರಾಮಾಗಿ ಲಕ್ಸುರಿಯಾಗಿ ತಿಂಡಿ ತಿನ್ನಬಹುದು ಅಂದರೆ ಖಂಡಿತವಾಗ್ಲೂ ದಿಸ್ ಇಸ್ ದ ಪ್ಲೇಸ್. ಸೊ ಜಯನಗರ್ ಸುತ್ತಮುತ್ತ ನೀವಿತ್ತು ಅಂತ ಹೇಳಿದ್ರೆ, ಅಥವಾ ಯಾವತ್ತಾದ್ರೂ ಒಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ತಿಂಡಿ ತಿನ್ಬೇಕಪ್ಪ ಇವತ್ತು ಅಂತ ನಿಮ್ಮ ಮೂಡಿತ್ತು ಅಂದ್ರೆ ಪ್ಲೀಸ್ ಪೈ ವೈಸ್ರಾಯ್ MDCಗೆ ಬನ್ನಿ, ನೀವು ತಿನ್ನಿ. ನಾವು ತಗೊಂಡಿರೋದೇ ತಗೋಬೇಕು ಅಂತ ಏನಿಲ್ಲ, ನಿಮಗೇನೇನು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಗೊತ್ತಿದೆ 100K ಸಬ್ಸ್ಕ್ರೈಬರ್ನ ನಾನು ಕ್ರಾಸ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಇವ್ರಿಗೆ ಓವರ್ ಆಲ್ ನಾನು ರೇಟಿಂಗ್ನ ಕೊಡಕ್ಕೆ ಹೋಗ್ತಾ ಇಲ್ಲ ಇವತ್ತು, ಬಿಕಾಸ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವೇ ಬಂದು ತಿನ್ನೋಡ್ಬಿಟ್ಟು ನಿಮ್ಮ ರೇಟಿಂಗ್ನ ನನಗೆ ಕೊಡಿ, ಆಯ್ತಾ? ಈ ವಿಡಿಯೋನಲ್ಲಿ ಸೆಪ್ರೇಟ್ ಆಗಿ ಅದೊಂದು ಟ್ರೈ ಮಾಡ್ತೀನಿ. ನೀವು ಬಂದ್ಬಿಟ್ಟು 5ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ಸರಿ, ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.